ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ಔಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ವೇದಿಕೆಯಲ್ಲಿರುವ ಬನಾತ್ ಮಹಿಳಾ ಕಾಲೇಜಿನ ಚೇರ್ಮನ್ ಮುತ್ತನ್ನೂರು ತಂಗಲ್ರವರು, ಅದೇ ರೀತಿ ಅದರ ಪೋಷಕರು ಅಜೀಜ್ ಫೈಜಿ ವಸ್ತಾದ್ರವರು, ರಜಾಕ್ ಮಾಸ್ಟರ್ ಅವರು, GM ವಸ್ತಾದ್ರವರು, ಇನ್ನಿತರ ಎಲ್ಲ ನಾಯಕರುಗಳು, ಎದುರುಗಡೆಯಲ್ಲಿರುವ ವಿದ್ಯಾರ್ಥಿನಿಗಳು, ಅಲ್ಹಮ್ದುಲಿಲ್ಲಾ ಸುಮ್ಮ ಅಲ್ಹಮ್ದುಲಿಲ್ಲಾ, ತುಂಬ ಸಂತೋಷವಾಗ್ತಾ ಉಂಟು. ಮೊದಲಿಗೆ ಸರಿಹೆತ್ತು ಕಲಿತ ಮಹಿಳೆಯರ ವಿದ್ಯಾರ್ಥಿನಿಯರ ಹಳೆ ವಿದ್ಯಾರ್ಥಿಗಳ ಒಂದು ಕೂಟವನ್ನು ಈ ಇಸ್ಲಾಮಿನ ಚೌಕಟ್ಟಿನಲ್ಲಿ ನಡೆಸಿದ್ದಕ್ಕೆ ನಾನು ಪ್ರಥಮ ಬಾರಿ ಈ ಸಂಸ್ಥೆಯ ಎಲ್ಲ ಪೋಷಕರನ್ನು ಅಭಿನಂದಿಸುತ್ತಿದ್ದೇನೆ. ಏಕೆಂದರೆ ತಮಗೆ ಗೊತ್ತಿರಬಹುದು, ಮಹಿಳೆ ಶರಿಯತ್ ಕಾಲೇಜ್ ಎಂಬ ಹೆಸರಿನಲ್ಲಿ ಕೆಲವೊಂದು ಕಡೆಗಳಲ್ಲಿ ಕಾರ್ಯಕ್ರಮ ನಡೆಯುವಾಗ ಅದು ಇಸ್ಲಾಮಿನ ಚೌಕಟ್ಟಿನ ಬಿಟ್ಟು ನಡೀತಾ ಇರೋದು ತಮಗೆಲ್ಲ ಗೊತ್ತಿರೋ ವಿಷಯ. ಅದು ಖೇದಕರವಾಗಿರುತ್ತದೆ. ಅದೇ ರೀತಿ ತಾನು ಕಲಿತ ಸಂಸ್ಥೆಯ ಮೇಲೆ ಪ್ರೀತಿ ಇಟ್ಟುಕೊಂಡು ತನ್ನ ಮಡಿಲಲ್ಲಿ ಸಣ್ಣ ಮಗುಗಳು ಇದ್ದರೂ ಕೂಡ ಅಷ್ಟೊಂದು ಕಷ್ಟಪಟ್ಟು ನೀವು ವಿದ್ಯಾರ್ಥಿಗಳು ಇಲ್ಲಿಗೆ ಬಂದಿದ್ದೀರಿ. ನಿಮ್ಮೆಲ್ಲರನ್ನು ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ನ ಪರವಾಗಿಯೂ ದರ್ಗಾ ಸಮಿತಿಯ ಪರವಾಗಿಯೂ ನಾನು ಅಭಿನಂದಿಸುತ್ತಿದ್ದೇನೆ. ಈಗಾಗಲೇ GM ವಸ್ತಾದರು ಹೇಳಿದ ಹಾಗೆ ಈ ಟಿಪ್ಪು ಸುಲ್ತಾನ್ ಕಾಲೇಜಿ ಪ್ರಾರಂಭವಾಗಿ 40 ವರ್ಷ ಆಯಿತು. ಪ್ರಥಮ ಬಾರಿಗೆ ಒಂದು ಮಹಿಳಾ ಕಾಲೇಜವರು ಈ ಕಾರ್ಯಕ್ರಮ ನಡೀತಾ ಇರುವುದು. ಇದಕ್ಕೆ ಒಂದು ಸಂಬಂಧವಿದೆ. ಏಕೆಂದರೆ 2011ರಲ್ಲಿ ಸೈಯದ್ ಮಂದಿ ದರ್ಗಾ ಸಮಿತಿಗೆ ಹೊಸ ಆಡಳಿತ ಬಂದಾಗ, US ಹಮ್ಜಾ ಹಾಜಿ ನೇತೃತ್ವದಲ್ಲಿ ಆಡಳಿತಕ್ಕೆ ಬಂದಾಗ, ಸೈಯದ್ ಮಂದಿ ಚಾರಿಟೇಬಲ್ ಟ್ರಸ್ಟ್ ಅಧೀನದ 17 ಶಾಲಾ ಕಾಲೇಜುಗಳಲ್ಲಿ ಲೌಕಿಕ ಶಿಕ್ಷಣವನ್ನು ಬಿಟ್ಟು ಧಾರ್ಮಿಕದ ಗಂಧಗಾಳಿ ಕೂಡ ಅವತ್ತಿರಲಿಲ್ಲ. ಆಗ ಆ ಟ್ರಸ್ಟ್ನ ಉಪಾಧ್ಯಕ್ಷನಾಗಿದ್ದುಕೊಂಡು ನಾನು ನಮ್ಮ GM ವಸ್ತಾದರವನ್ನು ಸಂಪರ್ಕಿಸಿದಾಗ GM ಅಬ್ದುಲ್ ಖಾದರ್ ಅವರೊಂದಿಗೆ ಮಾತುಕತೆ ನಡೆಸಿ ನಮ್ಮ ಶಾಲೆಯಲ್ಲಿ ಹಜರತ್ ಆಂಗ್ಲ ಮಾಧ್ಯಮ ಶಾಲೆ, ಹಜರತ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಅರಬ್ಬಿ ಕ್ಲಾಸ್ ನಡೆಸಬೇಕು. ಅದರ ಅರ್ಥ ಅರಬಿಕನ್ನು ಕಲಿಯುವುದಲ್ಲ, ಇಸ್ಲಾಮಿನ ಧಾರ್ಮಿಕದ ಚೌಕಟ್ಟನ್ನು ಮೀರದಂತೆ ನಮ್ಮ ಮಕ್ಕಳು ಲೌಕಿಕ ಶಿಕ್ಷಣ ಕಲಿಯಬೇಕೆಂಬ ಉದ್ದೇಶದಿಂದ ಪ್ರಥಮ ಬಾರಿಗೆ ನಾವು ನಮ್ಮ ಹಜರತ್ ಮಾಧ್ಯಮ ಶಾಲೆಗೆ ಸೈಯದ್ ಮಂದಿ ಚಾರಿಟೇಬಲ್ ಟ್ರಸ್ಟ್ನ ಎಲ್ಲ ಶಾಲೆ ಕಾಲೇಜುಗಳಿಗೆ ಮಹಿಳಾ ಟೀಚರ್ ನೇಮಕ ಮಾಡಿದ್ದು ಚೆರುವಾಡಿಯಿಂದ. ಅಲ್ಹಮ್ದುಲಿಲ್ಲಾ, ಆ ಸಂಬಂಧವು ಇಂದು ಇದೇ ಟ್ರಸ್ಟ್ನಲ್ಲಿ ಕಾರ್ಯಚರಿಸುವ ಟಿಪ್ಪು ಸುಲ್ತಾನದಲ್ಲಿ ಕಾಲೇಜಿನಲ್ಲಿ ಆ ಕಾರ್ಯಕ್ರಮದಲ್ಲಿ ನಡೆಸಲು ಸಾಧ್ಯವಾಯಿತು. ಅಲ್ಹಮ್ದುಲಿಲ್ಲಾ. ಅದೇ ರೀತಿ ಇನ್ನೊಂದು ವಿಷಯ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಮಗೆ ಗೊತ್ತಿರಬಹುದು, ಇಸ್ಲಾಮೇತರ ಶಾಲಾ ಕಾಲೇಜುಗಳು, ಮಸೀದಿ, ಮದ್ರಸಗಳು, ಚಾರಿಟೇಬಲ್ ಟ್ರಸ್ಟ್ಗಳು ನಡೆಸುತ್ತಿರುವ ಶಾಲಾ ಕಾಲೇಜುಗಳು ಹಾಗೂ ಇಸ್ಲಾಮಿನ ಹೆಸರಿನಲ್ಲಿ ಇಟ್ಟುಕೊಂಡು ನಡೆಸುತ್ತಿರುವ ಕೆಲವು ಕಮರ್ಷಿಯಲ್ ಶಾಲಾ ಕಾಲೇಜುಗಳು ಎಲ್ಲೂ ಕೂಡ ಧಾರ್ಮಿಕ ಶಿಕ್ಷಣ ಇರಲಿಲ್ಲ. 2011ರವರೆಗೆ ಎಲ್ಲೂ ಕೂಡ ಲೌಕಿಕ ಶಿಕ್ಷಣವನ್ನು ಪಡೆಯುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೂ ಧಾರ್ಮಿಕ ಶಿಕ್ಷಣವಿರಲಿಲ್ಲ. ಅಲ್ಹಮ್ದುಲಿಲ್ಲಾ ಸುಮ್ಮ ಅಲ್ಹಮ್ದುಲಿಲ್ಲಾ, ಸೈಯದ್ ಮದನಿ ಚಾರಿಟೇಬಲ್ ಟ್ರಸ್ಟ್ ಅಧೀನದಲ್ಲಿರುವ ಶಾಲಾ ಕಾಲೇಜುಗಳಲ್ಲಿ ಚೆರುವಾಡಿಯಿಂದ ಕಲಿತ, ಬನಾತ್ ಕಾಲೇಜಿಂದ ಬಂದ
ಆ ವಿದ್ಯಾರ್ಥಿಯನ್ನು ಕರ್ಕೊಂಡು ಬಂದು ಇಲ್ಲಿ ಪ್ರಾರಂಭವಾದ ನಂತರ ಇಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವು ಕಾಲೇಜುಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಧಾರ್ಮಿಕದ ಒಂದು ಸಿಲೆಬಸ್ ನಡೆಸ್ತಾ ಬಂದಿರ್ತದೆ. ಅಲ್ಹಮ್ದುಲಿಲ್ಲಾ. ಅದಕ್ಕೂ ಈ ಜಿಲ್ಲೆಗೆ ಇಂದು ಎಲ್ಲೆಲ್ಲ ಶಾಲಾ ಕಾಲೇಜುಗಳು ಧಾರ್ಮಿಕ ಶಿಕ್ಷಣ ಕಲಿತಾ ಇದ್ದಾರೆ. ಅದಕ್ಕೆ ಕಾರಣ ಈ ಚೆರುವಾಡಿ ಬನಾತ್ ಕಾಲೇಜ್ ಅಂತ ನಾನು ಇಷ್ಟಪಡ್ತೇನೆ ಹೇಳಲಿಕ್ಕೆ. ಪ್ರೀತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದು ಒಂದೇ, ನಮಗೆ ಈ ಧಾರ್ಮಿಕ ನೆಲೆಯಲ್ಲಿ ವಿದ್ಯೆಯನ್ನು ಕಲಿಸಲು ಕೊಡಲು ನಮಗೆ 1990ರಲ್ಲಿ ಚೆರುವಾಡಿ ಎಂಬ ಬನಾತ್ ಕಾಲೇಜ್ ಪ್ರಾರಂಭಿಸುವುದು ಇದು ನಮ್ಮೆಲ್ಲರ ಭಾಗ್ಯವಾಗಿದೆ. ಒಂದು. ಎರಡನೇದಾಗಿ ಆ ಕಲಿತ ವಿದ್ಯೆಯನ್ನು ನಾವು ಧಾರ್ಮಿಕ ಶಿಕ್ಷಣವನ್ನು ಪಡೆದು ತನ್ನ ಜೀವನ ಉದ್ದಕ್ಕೂ ಆ ಧಾರ್ಮಿಕ ಚೌಕಟ್ಟಿನಲ್ಲೇ ನೆಲೆಸಿಕೊಂಡು, ಇಲ್ಲದರೆ ನಾವು ನಮ್ಮೆದುರಿಗೆ ಕಾಣುವವರೆಗೆ ನಾವು ಏನಾಗ್ತೇವೆ, ಹೀನವಾಗ್ತೇವೆ. ಏಕೆಂದರೆ ಹೇಳ್ತಾರೆ ಅವರು ಶರಿಯತ್ ಕಾಲೇಜ್ ಕಲಿತಿದ್ದಾರೆ ನೋಡಿ ಅವರ ವಿಷಯ ಯಾವ ಹೇಗಿದ್ದಾರೆ ಅಂತ ಹೇಳಿ. ಹಾಗದೆ ನಾವು ನಮ್ಮ ಜೀವನ ಉದ್ದಕ್ಕೂ ನಮ್ಮ ಮಕ್ಕಳಿಗೂ ಎಲ್ಲರಿಗೂ ಧಾರ್ಮಿಕ ಚೌಕಟ್ಟಿನೊಂದಿಗೆ ಜೀವಿಸಲು ಅಲ್ಲಾಹು ತೌಫೀಕ್ ನೀಡಲಿ ಎಂದು ಹೇಳುತ್ತಾ ಸರ್ವ ವಿಧದ ಶುಭಾಶಯಗಳನ್ನು ಈ ಕಾರ್ಯಕ್ರಮ ಹೇಳುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ബി.ജി. ഹനീഫാജി അവർക്ക് മൊമെന്റോ നൽകാൻ വേണ്ടി ഫൈദ ഉസ്താദിനെയും സ്വീകരിക്കാൻ ഹനീഫാജിയും ആഹ്വാനം ചെയ്യുന്നു. ബിബർക്കത്ത് ബിസ്മില്ലാഹി അല്ലാഹു അക്ബർ വലില്ലാഹിൽ ഹംദ്.